ಇದು ನೀವಿಲ್ಲೇ ನೋಡ್ಬೋದು. ಇದು ಬೆಳ್ಳಿ ಸುತ್ತಿಗೆ ಚಿನ್ನದ ಉಳಿಯಾಗಿರುತ್ತೆ. ಅದು ನಮ್ಮ ತಾತನವರು ಉಪಯೋಗಿಸಿದಂಥ ಸುತ್ತಿಗೆ ಮತ್ತು ಉಳಿ. ನಮ್ಮ ತಾತನವರು ಹೇಳ್ತಾ ಇದ್ದಾರೆ, ನಮ್ಮ ಇಡೀ ಮನೆ ಕುಟುಂಬ ಈ ಒಂದು ಸುತ್ತಿಗೆಯಿಂದ ಬದುಕಿ ಊಟ ಮಾಡಿದ್ದೀವಿ ಅಂತ. ಆ ಸುತ್ತಿಗೆ ನಾನು ಅವತ್ತು ಮೊದಲನೇ ದಿವಸನೇ ತೆಗೆದುಕೊಂಡು ಹೋಗಿದ್ವಿ. ಅದನ್ನು ಸಹ ನಾವು ಒಂದು ಕೆತ್ತನೆ ಕೆಲಸದಲ್ಲಿ ಬಳಸ್ಕೊಂಡಿದ್ದೇವೆ. ಈಗ ನೀವು ಬಳಸಿದಂಥದ್ದು ಇವೆರಡನ್ನು ಕೂಡ ಬಳಸಿದ್ದೀವಿ. ಇದು ಕಣ್ಣು ಮಾಡಲಿಕ್ಕೆ ಮಾತ್ರ ಈ ಇದನ್ನು ಬಳಸಿರ್ತೇವೆ. ವಿಗ್ರಹ ಮಾಡೋ ಸಮಯದಲ್ಲಿ ನಮ್ಮ ಆ ಸುತ್ತಿಗೆಯನ್ನು ಬಳಸಿರ್ತೇವೆ. ಅಂದರೆ ನೀವು ವಿಗ್ರಹವನ್ನು ಕೆತ್ತುವ ಸಂದರ್ಭದಲ್ಲೂ ಕೂಡ ತಮ್ಮ ತಾತ ಯಾವುದು ಯೂಸ್ ಮಾಡಿದ್ರು ಅದನ್ನೇ ಯೂಸ್ ಮಾಡಿ? ಹೌದು, ಅದಕ್ಕೂ ನಾನು ಕಂಕಣವನ್ನು ಕಟ್ಟಿಸಿದ್ದೆ ಅಲ್ಲಿ ಅಯೋಧ್ಯೆಯಲ್ಲಿ. ನನ್ನ ಕೈಗೂ ಕಟ್ತಾರೆ, ನನ್ನ ಸುತ್ತಿಗೆಗೂ ನಾನು ಕಂಕಣವನ್ನು ಕಟ್ಟಿಸ್ಕೊಂಡಿದ್ದೆ. ಈ ಸುತ್ತಿಗೆಯನ್ನು ನಾನು ವಿಗ್ರಹ ಮಾಡೋ ಸಮಯದಲ್ಲಿ ಬಳಸಿದ್ದು. ಕಣ್ಣು ಮಾಡೋದನ್ನು ಈ ಒಂದು ಬೆಳ್ಳಿ ಸುತ್ತಿಗೆ ಚಿನ್ನದ ಉಳಿಲಿ ಮಾಡಿರ್ತೇವೆ. ಯಾಕೆ ಸರ್ ಸುತ್ತಿಗೆಗೆ ಕಂಕಣವನ್ನು ಕಟ್ಟಿ ಆಮೇಲೆ ರಾಮಲಲ್ಲ ಮೂರ್ತಿನ ಕೆತ್ತಲಿಕ್ಕೆ ಹೋಗೋದು? ಇದು ಕಂಕಣ ಕಟ್ಟೋದು ಒಂದು ಮಾಡುವ ಕೆಲಸದಲ್ಲಿ ಏಕಾಗ್ರತೆಯಿಂದ ಆ ಒಂದು ಕೆಲಸ ಪೂರ್ಣಗೊಳ್ಳಿ, ಏನಂತೀವಿ ನಾವು ಅಂದ್ಕೊಂಡಂತಹ ಭಗವಂತ ಅಲ್ಲಿ ನೆಲೆಸಲಿ ಅಂತ ಹೇಳಿ, ಆ ಒಂದು ಶಕ್ತಿಯನ್ನು ಭಗವಂತ ಶಿಲ್ಪಿಗೆ ಕೊಡಲಿ ಅಂತೇಳಿ ಒಂದು ಕಂಕಣವನ್ನು ತರ್ತಾರೆ.